ಇಲ್ಲ ಮೇಡಮ್, ಕ್ಲೀನ್ ಆಗಲ್ಲ. ವರ್ಷಗಟ್ಟಲೆ ಆದರೂ ಆಗಿಲ್ಲ. ಎಷ್ಟು ವರ್ಷ ಆಗಿದೆ? ಒಂದು ವರ್ಷ 3 ತಿಂಗಳಾಯಿತು. ಅವಾಗಿಂದ ಟ್ಯಾಂಕ್ ಕ್ಲೀನ್ ಮಾಡ್ತೀನಿ. ಓಪನ್ ಹಾಕುವ ಮಾಡಿಲ್ಲ ಅಂದ್ರೆ ಎಷ್ಟು ಬಾರಿ ಕ್ಲೋಸ್ ಮಾಡಿ ಎಲ್ಲ ಒಳಗಡೆ ಎಲ್ಲ ಗಲೀಜು. ಅದಂತೂ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ ಮೇಡಮ್, ಯಾವುದೂ ಆಗಿಲ್ಲ ಕ್ಲೀನಿಂಗ್. ಈ ಸಂಪೆ ಕ್ಲೀನ್ ಆಗಿಲ್ಲ. ಹೆಚ್ಚು ಕಮ್ಮಿ ಕ್ಲೀನ್ ಮಾಡೋದು ಬಿಟ್ಟರೆ ಟ್ಯಾಂಕ್ ಕಟ್ಟಿದಾಗ ಫಸ್ಟು ಕ್ಲೋಸ್ ಮಾಡಿ ಹುಳ ಉಟ್ರೆ ಸ್ಟೋರ್ ಮಾಡ್ತಾರಲ್ಲ ಆ ವಾಟರ್ ಸ್ಟೋರ್ ಮಾಡೋದ್ರಿಂದ ಎಷ್ಟು ಅದಕ್ಕೆ ಈಗ ತೊಳೆಯೋರಿಗೆಲ್ಲ ಆಮೇಲೆ ಅದನ್ನು ಟೆಸ್ಟ್ ಕಳಿಸ್ಬೇಕು. ನೀವು ಗೊತ್ತಲ್ಲ, ವಾಟರ್ ಟೆಸ್ಟ್ ಆಗ್ತಾ ಇದೆ. ಅದೆಲ್ಲ ಎಲ್ಲಿದೆ ನಿಮ್ಮ ತಪ್ಸಿ. ಆಮೇಲೆ ಎಲ್ಲ ಟ್ಯಾಂಕು ಗೊತ್ತಾ ತಾಯಿ ನಡೀಲಿ ಯಾವ ಕಡೆಯಿಂದ ಹೋಗ್ಬೇಕು. ಹಿಂದಗಡೆ ಇಲ್ಲಿ ಸೆಂಟ್ರಲೈಸೇಷನ್ ಆಫ್ ಇದೆಯಾ ಅಥವಾ ಸಪ್ರೇಟ್ ಇಲ್ಲ? ಸೆಂಟ್ರಲೈಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಎಷ್ಟು ಗಂಟೆಗೆ ಒಂದ್ಸಲ 24 hours ಕಂಪಲ್ಸರಿ ಟೌನ್ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದೆ. ಸೊ ಇವತ್ತು ಆಸ್ಪತ್ರೆಗೆ ಬಂದಿದೆ. ತಾಯಿ ಮಗುವಿನ ಆರೋಗ್ಯ ಮತ್ತು ಶೌಚಾಲಯ, ಅವ್ರಿಗೆ ಕೊಡುವಂಥ ನೀರು, ಊಟ, ಮತ್ತು ಅವರ ಲೇಬರ್ ರೂಮ್ದು ಸ್ಟೆರಿಲೈಸೇಷನ್ ಪ್ರೋಟೋಕಾಲು, ಸ್ವ್ಯಾಬ್ ಟೆಸ್ಟು, ಕೊಡುವಂಥ ವಾಟರ್ ಸಪ್ಲೈ ಹೇಗಿದೆ, ವಾಟರ್ನ ಕ್ವಾಲಿಟಿ ಟೆಸ್ಟಿಂಗ್ ಮಾಡ್ತಾರಾ ಪ್ರತಿ 6 monthsಗೆ, ಟ್ಯಾಂಕ್ಸ್ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರಾ ಇಲ್ವಾ, ಡ್ರಗ್ಸ್ ಏನು ಹೊರಗಡೆಯಿಂದ ಒಳಗಡೆಯಿಂದ, ಇಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು ಅವ್ರಿಗೆಲ್ಲ ಆಗ್ತಾ ಇರುವಂಥ ತೊಂದರೆ, ಮತ್ತು ಇಲ್ಲಿ ಡಾಕ್ಟರ್ಸು ಕರೆಕ್ಟಾಗಿ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿದೆಯಾ, ಕಡಿಮೆ ಇದ್ದಾರಾ ಜಾಸ್ತಿ ಇದ್ದಾರಾ, ಕಡಿಮೆ, ಮತ್ತು ಔಟ್ಸೋರ್ಸಿಂಗ್ ಅವ್ರಿಗೆ ಯೂಶ್ವಲಿ ನಾವು ಕೆಲವೊಂದು ಕಡೆ 16,000 18,000 ಪೇಪರಲ್ಲಿ ತೋರಿಸ್ತಾರೆ, ಮತ್ತು ಕೆಲವೊಂದು ಕಡೆ ಕೊಟ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ. 8,000 ವಾಪಸ್ ಇಸ್ಕೊಳ್ತಾರೆ ಏಜೆನ್ಸಿಯವರು. ಸೊ ಹಾಗಾಗಿ ಮತ್ತು ಇಂಟರ್ನಲ್ ಕಮಿಟಿ ಇದೆಯಾ, ಅದರದ್ದೆಲ್ಲ ರೆಗ್ಯುಲರಾಗಿ ಮೀಟಿಂಗ್ ಆಗುತ್ತಾ, ಯಾವುದೇ ಹೆಣ್ಮಗಳ ಮೇಲೆ ಇಲ್ಲಿ ಕೆಲಸ ಮಾಡುವಂಥ ಹೆಣ್ಮಗಳ ಮೇಲೆ ದೌರ್ಜನ್ಯ ಆದರೆ ಅದನ್ನು ಯಾವ ಥರ ನಿವಾರಣೆ ಮಾಡ್ತಾರೆ. ಮತ್ತು ಕೆಲವೊಂದು ಸಲ ಕಂಪ್ಲೇಂಟ್ ಬಂದಿತ್ತು 10 ಗಂಟೆ ಆದಮೇಲೆ ಗೇಟ್ ಹಾಕ್ಬಿಡ್ತಾರೆ ಅಂತ. ಈಗ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಂತೆ. ಸೊ ಯಾರೇ ಬಂದರೂ ಓಪನ್ ಮಾಡಿ, ಯಾಕಂದರೆ ಕುಡಿದು ಬಂದು ರಾತ್ರಿ ಹೊತ್ತು ಗಲಾಟೆ ಮಾಡೋರು ಜಾಸ್ತಿ ಸಡನ್ನಾಗಿ ಬಂದುಬಿಡ್ತಾರೆ ಅಂತೇಳಿ ಬೀಗ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ಡ್ರಗ್ಸ್ ಎಲ್ಲ ಪೇಷಂಟ್ಸ್ ಎಲ್ಲ ಹೇಳಿದ್ರು ಹೊರಗಡೆ ಬರ್ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದು ಡ್ರಗ್ಸ್ ಸಪ್ಲೈಯೇ ಇಲ್ಲ ಅಂತ ಹೇಳಿದ್ರು. ನಾನು ಕಮಿಷನರ್ ಅವ್ರಿಗೆ ಮಾತಾಡಿದೆ. ಅವರಂದರು ಇವತ್ತು ಈ ಮಾರ್ಚ್ 30ನೇ ತಾರೀಕು ಒಳಗಡೆ ಎಲ್ಲ ಸಾಲ್ವ್ ಆಗುತ್ತೆ, ಎಲ್ಲ ಆಸ್ಪತ್ರೆಗಳಿಗೆ ಡ್ರಗ್ಸ್ ಹೋಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಇದು ಸಂಕ್ಷಿಪ್ತವಾಗಿ ವರದಿ. ಸೊ ಎಲ್ಲ ನಾನು ಹೋದ್ಮೇಲೆ ಅವರೆಲ್ಲ ನನಗೆ ವರದಿಯನ್ನು ಕಳಿಸ್ಕೊಡ್ಬೇಕು ಪ್ರತಿಯೊಂದನ್ನು.